ವೀರಶೈವ ಧರ್ಮದ ಗೋತ್ರ ಪುರುಷ ದುಷ್ಟ ನಿಗ್ರಹದ ಮಹಾಶಕ್ತಿ ವೀರಭದ್ರ ದೇವರು ಭಾರತ ನೆಲದಲ್ಲಿ ಪ್ರಪ್ರಥಮವಾಗಿ ಅವತಾರ ಹೊಂದಿರುವ ಆಂಧ್ರಪ್ರದೇಶ ರಾಜ್ಯದ ಅನ್ನಮಯ್ಯ ಜಿಲ್ಲೆಯ ರಾಯಚೋಟಿ ಕ್ಷೇತ್ರದ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರ ದೇವರ ವಾರ್ಷಿಕ ಮಹೋತ್ಸವವು ಜರುಗಲಿದೆ ಎಂದು ರಾಯಚೋಟಿ ವೀರಭದ್ರ ದೇವಾಲಯದ ಧರ್ಮದರ್ಶಿ ಸಿಎಂ ಶಿವ ಶರಣಪ್ಪ ಕಲಬುರಗಿ ತಿಳಿಸಿದ್ದಾರೆ. ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿ ವರ್ಷ ರಾಯಚೋಟಿ ವೀರಭದ್ರ ಸ್ವಾಮಿಯ ವಾರ್ಷಿಕ ಮಹಾರಥೋತ್ಸವದಲ್ಲಿ ಕರ್ನಾಟಕ ರಾಜ್ಯದ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಬಹುಪಾಲು ಜಿಲ್ಲೆಗಳ ಅಸಂಖ್ಯ ಭಕ್ತಗಣವು ಶ್ರದ್ಧಾಭಕ್ತಿಗಳಿಂದ ಪಾಲ್ಗೊಳ್ಳುತ್ತದೆ. ಈ ರಾಯಚೋಟಿ ವೀರಭದ್ರೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಮತಿ ಪೋಲಂ ರೆಡ್ಡಿ ವಿಜಯ ಮೇಡಮ್ ಮತ್ತು ದೇವಸ್ಥಾನದ ಆಡಳಿತಾಧಿಕಾರಿಗಳಾದ ಶ್ರೀ ಡಿ.ವಿ. ರಮಣ್ ರೆಡ್ಡಿ ಹಾಗೂ ಬಳ್ಳಾರಿಯ ಓಂಕಾರ ಮಠಾಧೀಶ ಶ್ರೀಪಣಾನಂದಗಿರಿ ಸ್ವಾಮೀಜಿ ಶಿಷ್ಯರಾದ ಶ್ರೀಮಠದ ಓಂಕಾರ ಶ್ರೀಗಳ ನೇತೃತ್ವದಲ್ಲಿ ವೀರಶೈವ ಆಗಮೋಕ್ತ ಪದ್ಧತಿಯಂತೆ ಮಾರ್ಚ್ 5ರಂದು ನಡೆಯುವ ಗಣಪತಿ ಪೂಜಾ ಧರ್ಮದ ಧ್ವಜಾರೋಹಣ ಹಾಗೂ ತ್ರಿಶೂಲ ಉತ್ಸವದೊಂದಿಗೆ ಜಾತ್ರಾ ಮಹೋತ್ಸವದ ಧಾರ್ಮಿಕ ಕೈಂಕರ್ಯಗಳು ಆರಂಭಗೊಳ್ಳಲಿದ್ದು, ಚಿಕ್ಕಮಗಳೂರು ಜಿಲ್ಲೆ ಬೇರುಗಂಡಿ ಶ್ರೀ ರೇಣುಕಾ ಮಹಾಂತ ಶಿವಾಚಾರ್ಯರ ಸ್ವಾಮಿಗಳು ಪಾಲ್ಗೊಳ್ಳುವವರು ಎಂದು ಈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸೃಷ್ಟಿಕರ್ತರ ವೀರಭದ್ರೇಶ್ವರ ದೇವಸ್ಥಾನ ದೇಶದಾದ್ಯಂತ ಎಲ್ಲ ಕಡೆ ಅವ. ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 6,000 ವೀರಭದ್ರೇಶ್ವರ ದೇವಸ್ಥಾನವ. ಈ ಎಲ್ಲ ವೀರಭದ್ರೇಶ್ವರ ದೇವಸ್ಥಾನಗಳಿಗೆ ಮೂಲ ಸ್ಥಾನವೇ ಶ್ರೀ ರಾಯಚೋಟಿ ವೀರಭದ್ರೇಶ್ವರ ದೇವಸ್ಥಾನ. ಅದು ರಾಯಚೋಟಿ ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಪ್ಪ ಅಂದರೆ ಆಂಧ್ರ ಪ್ರದೇಶ ಹೊಸದಾಗಿ ಇದಾಗಿ ಘೋಷಣೆ ಆಗಿರೋ ಅನ್ನಮಯ್ಯ ಜಿಲ್ಲೆಯಲ್ಲಿ ತಿರುಪತಿಯಿಂದ 100 ಕಿಲೋಮೀಟರ್ ಹತ್ತಿರದಲ್ಲಿ ಈ ವೀರಭದ್ರೇಶ್ವರ ದೇವಸ್ಥಾನದ. ಅಲ್ಲಿ ಇದೇ ತಿಂಗಳ ಮಾರ್ಚ್ 5 ತಾರೀಕಿನಿಂದ 15 ತಾರೀಕುವರೆಗೆ 11 ದಿವಸಗಳ ಜಾತ್ರಾ ಮಹೋತ್ಸವ ತುಂಬ ಭವ್ಯವಾಗಿ ನೆರವೇರ್ತದೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಎಲ್ಲ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ಅಂದರೆ ಬೆಂಕಿ, ಖಡ್ಗ ಮತ್ತು ಅಗ್ನಿ ಹಾಯೋದು ಶಸ್ತ್ರ ಕಾಮನ. ಇನ್ನೊಂದು ಇದಕ್ಕಿಂತ ಮುಖ್ಯವೆಂದರೆ ರಾಯಚೋಟಿ ವೀರಭದ್ರೇಶ್ವರ ಒಂದೇ ಮೂಲ ದೇವಸ್ಥಾನದಲ್ಲಿ ಜಾತ್ರೆ ಮೂಲ ದಿವಸ ಅಂದರೆ ಬೆಳಗ್ಗೆ 12 ತಾರೀಕು ಮಾರ್ಚ್ 12ಕ್ಕೆ ಬೆಳಗ್ಗೆ ಅಗ್ನಿ, ಸಾಯಂಕಾಲ ರಥೋತ್ಸವ ಅಂತ, ಮಧ್ಯಾಹ್ನ ತ್ರಿನೇತ್ರ ಧಾರಣೆ ಇರ್ತದೆ. ವೀರಭದ್ರೇಶ್ವರ 3ನೇ ಕಣ್ಣು ಅಲ್ಲಿ ತೆರಿತಾನೆ, ಎಲ್ಲಿನೂ ತೆರೆಯಂಗಿಲ್ಲ. 3ನೇ ಕಣ್ಣು ವೀರಭದ್ರೇಶ್ವರಿಗೆ ಎಲ್ಲಿ ಇಲ್ಲ. ಆ ರಾಯಚೋಟಿ ಮೂಲ ದೇವಸ್ಥಾನ ವೀರಭದ್ರೇಶ್ವರ ಕಣ್ಣು ಇರ್ತದೆ. 3ನೇ ಕಣ್ಣು ಅಲ್ಲಿ 10 ನಿಮಿಷ ತೆರಿತಾನೆ. ಜಾತ್ರೆ ತುಂಬ ಭವ್ಯವಾಗಿ ನಡೀತದೆ. ಹಾಂ ಸರ್, 3ನೇ ಕಣ್ಣು ಮೂರ್ತಿ ಒಳಗೆ ಸರ್. ಅಲ್ಲಿ 3ನೇ ಕಣ್ಣು ಎಲ್ಲಿ ಇಲ್ಲದೆ ಅಲ್ಲಿಲ್ಲ ರೀ. ಹೌದು ಸರ್. ಬಟ್ ಮೂಲ ದೇವಸ್ಥಾನ ರಾಯಚೋಟಿ ರೀ. ಹಂಗೆ ನಮ್ಮ ಗುಲ್ಬರ್ಗದಲ್ಲಿ ಇಲ್ಲಿ ಹಲ್ಕರ್ಟಿ ಅದ, ಕೋರವಾರ ಅದ ರೀ, ಹುಮ್ನಾಬಾದ, ಚಾಂಗ್ಲೇರಿ ಎಲ್ಲ ಕಡೆ ದೇವಸ್ಥಾನ ಅದ ರೀ. ಇವೆಲ್ಲ ದೇವಸ್ಥಾನಗಳಿಗೆ ಮೂಲ ದೇವಸ್ಥಾನ ಅಲ್ಲ ರಾಯಚೋಟಿ ವೀರಭದ್ರೇಶ್ವರ ದೇವಸ್ಥಾನ. ಈ ದೇವಸ್ಥಾನದಾಗ 11ನೇ ತಾರೀಕಿಗೆ ಸಾಯಂಕಾಲ ಮಧ್ಯಾಹ್ನದ ಬೆಳಗ್ಗೆ ವೀರಭದ್ರೇಶ್ವರ ಬಂಗಾರದ ಕಿರೀಟ ಧಾರಣೆ ಆಗ್ತದೆ. ಅದಾದ ಕೂಡ ಮಧ್ಯಾಹ್ನ ರಸಮಂಜರಿ ಕಾರ್ಯಕ್ರಮ ಇರ್ತದೆ ನಮ್ಮ ಕನ್ನಡ ಸಂಸ್ಕೃತಿ ಸಮಿತಿ ವತಿಯಿಂದ. ಸಾಯಂಕಾಲ ನಂದಿ ಉತ್ಸವ ಭಾಳ ಭವ್ಯವಾಗಿ ನೆರವೇರ್ತದೆ. ಆ ಥರ ನಂದಿ ಉತ್ಸವನೂ ಎಲ್ಲಿ ಆಗಲ್ಲ. ಅದಾದಮೇಲೆ 12 ತಾರೀಕು ಬೆಳಗ್ಗೆ 4 ಗಂಟೆಗೆ ಅಗ್ನಿ ಪ್ರವೇಶ ಆಗ್ತಾರೆ. ವೀರಭದ್ರೇಶ್ವರ ಭದ್ರಕಾಳಿ ಸಹಿತ ಸಾವಿರಾರು ಪುರವಂತರು ಭಕ್ತಂದ್ರೆ ಅಗ್ನಿ ಪ್ರವೇಶ ಇರ್ತದೆ ಬೆಳಗ್ಗೆ 4 ಗಂಟೆಗೆ. ಮಧ್ಯಾಹ್ನ 11:40ಕ್ಕೆ ಅದೇ ಮಹಾನೈವೇದ್ಯ ಮತ್ತು 3ನೇ ಕಣ್ಣನ್ನು ತೆರಿತೀನಿ ವೀರಭದ್ರೇಶ್ವರ. ಆ ಒಂದು ಕಾರ್ಯಕ್ರಮ ಭಾಳ ಭವ್ಯವಾಗಿರ್ತದೆ, ನೋಡ್ಲೇಬೇಕದು. ಅದಾದಮೇಲೆ ಸಾಯಂಕಾಲ 4:30 ರಥೋತ್ಸವ ಇರ್ತದೆ. ಆಮೇಲೆ ಈ ವರ್ಷ ಭಾಳ ದೊಡ್ಡ ಅನುಕೂಲ ಮಾಡಿಕೊಟ್ಟೆ ನಮ್ಮ ದೇವಸ್ಥಾನ ಟ್ರಸ್ಟ್ ಬೋರ್ಡ್ ಚೇರ್ಮನ್ ಶ್ರೀಮತಿ ವಿಜಯಮ್ಮ ಮೇಡಮ್ ಅಂತೇಳಿ. ಆ ಒಂದು ದೇವಸ್ಥಾನಕ್ಕೆ ಇಷ್ಟು ವರ್ಷ 3 ಮಹಾದ್ವಾರ ಇದ್ದು, ಇದೇ ವರ್ಷ ಮೊನ್ನೆ ಕಾರ್ತಿಕ ಮಾಸದಾಗ ನವೆಂಬರ್ 10ಕ್ಕೆ 4ನೇ ಮಹಾದ್ವಾರ ಕೂಡ ಓಪನಿಂಗ್ ಆಗಿದೆ. ಆಮೇಲೆ ದೇವಸ್ಥಾನ ಸುತ್ತಲ ರಥಬೀದಿ ಅಂತ ಹೊಸದಾಗಿ ಒಂದು ರಥಬೀದಿ ಮಾಡಿದ್ದಾರೆ, ಅದೇ ಚೇರ್ಮನ್ ಒಂದು ಆಸಕ್ತಿಯಲ್ಲಿ. ಅದು ಅಲ್ಲದೆ ನಮ್ಮದು ಈ ವರ್ಷದಿಂದ ವೀರಭದ್ರೇಶ್ವರ ದೇವಸ್ಥಾನ ಪ್ರತಿದಿನವೂ ಬೆಳಗ್ಗೆ ಟಿಫಿನ್, ಮಧ್ಯಾಹ್ನ ಊಟ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.